ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿರಿ, ಇವತ್ತು ನಾನು ನಮ್ಮ ಮನೇಲಿ ಈ ಥರ ಗ್ರೀನ್ ಮ್ಯಾಟನ್ನು ಇವತ್ತು ನಾನು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಇದು ನೋಡಿ, ಈ ಥರ ನಾವು ಮನೆ ಒಳಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ತುಂಬ ದೊಡ್ಡದೇನಲ್ಲ, ಸಣ್ಣ ಸೈಜಿಂದ ತರಿಸಿದ್ದೀನಿ. ಮನೆ ಒಳಗೆ ಈ ಗ್ರೀನ್ ಮ್ಯಾಟನ್ನು ಹಾಕಿಬಿಟ್ಟು ನಾನು ನಮ್ಮ ಮನೆಯಲ್ಲಿರುವಂಥ ವಾಸ್ತು ಗಿಡನ ಇಟ್ಟಿದ್ದೀನಿ ಸ್ನೇಹಿತರೆ. ನೋಡಿರಿ, ನಾನು ತೋರಿಸ್ತೀನಿ ನೋಡಿರಿ. ಈ ಮ್ಯಾಟ್ ಮೇಲೆ ನಾನೊಂದು ಸಣ್ಣ ಸ್ಟ್ಯಾಂಡ್ ಇಟ್ಬಿಟ್ಟು ಆ ಸ್ಟ್ಯಾಂಡ್ ಮೇಲುಗಡೆ ಮನಿ ಪ್ಲ್ಯಾಂಟ್ ಗಿಡ, ಆಮೇಲೆ ವಾಸ್ತು ಗಿಡ ಎಲ್ಲ ಎಷ್ಟು ಕ್ಲೀನಾಗಿ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನಾವು ನಮ್ಮ ಮನೆಯಲ್ಲಿ ಒಳಗಡೆ ಇಟ್ಕೊಂಡಿರೋವಂಥ ವಾಸ್ತು ಗಿಡ, ಇದನ್ನು ನಾನು ಗ್ರೀನ್ ಮ್ಯಾಟ್ ಮೇಲೆ ಇಟ್ಟಿದ್ದೀನಿ. ಹಂಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ನೋಡಿ. ಇದು ವಾಸ್ತು ಗಿಡ ಸ್ನೇಹಿತರೆ. ಈ ಥರ ಮ್ಯಾಟ್ ಮೇಲೆ ಇಟ್ಟು ಒಂದು ಸಣ್ಣ ಸ್ಟ್ಯಾಂಡ್ ಇಟ್ಟು ಆ ಸ್ಟ್ಯಾಂಡ್ ಮೇಲೆ ನಾವು ಈ ಥರ ನಮ್ಮ ಮನೇಲಿ ಇರುವಂಥ ಒಂದು ವಾಸ್ತು ಗಿಡನ ನಾವು ಇಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ನೋಡಿ. ಇದು ಇಷ್ಟು ದೊಡ್ಡದಾಗಿದೆ ನೋಡಿ ಸ್ನೇಹಿತರೆ, ಒಂದೇ ಗಿಡ ಇಷ್ಟು ದೊಡ್ಡದಾಗಿದೆ. ಸಣ್ಣ ಪಾಟಲ್ಲೇ ಹಾಕಿದ್ದೀನಿ, ನಾನೇನು ಚಿಕ್ಕ ಪಾಟಲ್ಲಿ ಹಾಕಿಲ್ಲ, ಸಣ್ಣ ಪಾಟಲ್ಲೇ ಹಾಕಿರೋದು. ಅಂದರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಪಾಟ್ ಸಮೇತ ನಾನಿಲ್ಲಿ ತೋರಿಸ್ತೀನಿ ನೋಡಿ. ಚಿಕ್ಕ ಪಾಟಲ್ಲೇ ಹಾಕಿದ್ದೀನಿ ಅಲ್ವಾ, ನಾನೇನು ದೊಡ್ಡ ಪಾಟಲ್ಲಿ ಹಾಕಿಲ್ಲ, ಚಿಕ್ಕ ಪಾಟಲ್ಲೇ ಹಾಕಿದ್ದೀನಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಉದ್ದ ಬಂದಿದೆ ನೋಡಿ ನಮ್ಮದು ವಾಸ್ತು ಗಿಡ. ಅದಕ್ಕೆ ನಾನು ಈ ಥರ ಪ್ಲಾಸ್ಟಿಕ್ ಹೂವನ್ನ ಡೆಕೋರೇಷನ್ ಮಾಡಿದ್ದೀನಿ, ಇದೊಂಥರ ಚೆನ್ನಾಗಿ ಕಾಣುತ್ತೆ ಅಂತ. ಆಮೇಲೆ ನಾನು ಅಕ್ವೇರಿಯಂ ನಮ್ಮದು ಒಂದು ಅಕ್ವೇರಿಯಂನಲ್ಲಿ ಒಂದೇ ಒಂದು ಮೀನಿದೆ ನೋಡಿ. ಅಕ್ವೇರಿಯಮಲ್ಲಿ ಅದು ತುಂಬ ವರ್ಷಗಳಿಂದ ಇರುವಂಥ ಮೀನು ಸ್ನೇಹಿತರೆ ಇದು ನೋಡಿ. ಅಕ್ವೇರಿಯಂ ಮೇಲುಗಡೆ ಒಂದು ಸ್ವಲ್ಪ ಗಿಡಗಳನ್ನು ಸಣ್ಣದಾಗೆ ಇಟ್ಟಿದ್ದೀನಿ. ಇದು ವಾಸ್ತು ಗಿಡ ಚಿಕ್ಕದು, ಇದು ಮನಿ ಪ್ಲ್ಯಾಂಟ್ ಗಿಡ. ಇದು ಒಂದು ಶೋಕೇಶ್ ಗಿಡ. ಪಕ್ಕದಲ್ಲಿ ಒಂದು ಸಣ್ಣ ಚಿಕ್ಕದಾದಂಥ ಮನಿ ಪ್ಲ್ಯಾಂಟ್ ಗಿಡ, ಸಣ್ಣ ಚಿಕ್ಕ ಪಾಟಲ್ಲಿ, ಅದನ್ನು ಕೂಡ ನಾನು ಚಿಕ್ಕ ಪಾಟಲ್ಲೇ ಹಾಕಿದ್ದೀನಿ ಸ್ನೇಹಿತರೆ ನೋಡಿ. ಈ ಥರ ಮಾಡೋದ್ರಿಂದ ಮನೆ ಡೆಕೋರೇಷನ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ಸ್ವಲ್ಪ ಗಿಡನೇ ಕಟ್ ಮಾಡಿಬಿಟ್ಟು ನಾವು ನೀರಲ್ಲಿ ಮನಿ ಪ್ಲ್ಯಾಂಟ್ ಗಿಡನ ನೀರಲ್ಲಿ ನೆಟ್ಬಿಟ್ಟು ಆಮೇಲೆ ಬೇರು ಬಂದಾಗ ಈ ಥರ ಚಿಕ್ಕ ಪಾಟಲ್ಲಿ ನಾವು ಹಾಕೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಗಿಡ ಬರುತ್ತೆ ಸ್ನೇಹಿತರೆ. ಆಮೇಲೆ ಈ ಅಕ್ವೇರಿಯಂ ಪಕ್ಕನೂ ಒಂದು ಸಣ್ಣದಾದಂಥ ಮನಿ ಪ್ಲ್ಯಾಂಟ್ ಗಿಡನ ಹಾಕಿದ್ದೀನಿ, ಅದನ್ನು ಸೈಡಿಗೆ ಇಟ್ಟಿದ್ದೀನಿ ನೋಡಿ. ಇವಾಗ ನಾನು ನಿಮಗೆ ತೋರಿಸ್ತೀನಿ ನೀಟಾಗಿ. ಇದು ಅಕ್ವೇರಿಯಮ್ಮು, ನಮ್ಮ ಮೀನಿದು. ಮನೆಯಲ್ಲಿ ಮೀನಿರಬೇಕಂತ ಸ್ನೇಹಿತರೆ. ನಮ್ಮ ಮನೆಯಲ್ಲಿರೋ ಯಾವುದೇ ಕೆಟ್ಟ ದೋಷ ಏನೇ ಇದ್ದರೂ ಕೂಡ ಫಸ್ಟು ಆ ಮೀನು ಅದನ್ನು ಆವರಿಸ್ಕೊಂಡ್ಬಿಟ್ಟು ಆ ದೋಷನೆಲ್ಲ ನಿವಾರಿಸುತ್ತೆ ಅಂತ ದೊಡ್ಡವರು ಹೇಳ್ತಾರೆ ಸ್ನೇಹಿತರೆ. ತುಂಬ ದಿವಸಗಳಿಂದ ಈ ಮೀನು ಇದೆ ನಮ್ಮ ಮನೆಯಲ್ಲಿ ನೋಡಿ. ಇವಾಗ ನಾನು ಕ್ಲೀನಾಗಿ ತೋರಿಸ್ತೀನಿ ಆ ಗಿಡಗಳೆಲ್ಲ. ಅಕ್ವೇರಿಯಂ ಹೌದಾ, ಅಕ್ವೇರಿಯಂ ಮೇಲುಗಡೆ ಈ ಥರ ಚಿಕ್ಕದಾದಂಥ ಒಂದು ಸಣ್ಣ ಪಾಟು, ಅದ್ರ ಪಕ್ಕದಲ್ಲಿ ವಾಸ್ತು ಗಿಡ, ಆಮೇಲೆ ಮನಿ ಪ್ಲ್ಯಾಂಟ್ ಗಿಡ, ಸಣ್ಣದೊಂದು ಗಿಡ ನೋಡಿ. ನಿಮ್ಮ ಮನೇಲಿ ನೀವು ಈ ಥರ ವಾಸ್ತು ಗಿಡನ ತಂದುಬಿಟ್ಟು ಸಣ್ಣ ಸಣ್ಣ ಪಾಟಲ್ಲಿ ಹಾಕಿ ಸ್ನೇಹಿತರೆ. ಈ ಥರ ಹಾಕಿಬಿಟ್ಟು ಆಮೇಲೆ ಚಿಕ್ಕದೊಂದು ಸ್ಟ್ಯಾಂಡ್ ಬರುತ್ತಲ್ಲ, ಆ ಸ್ಟ್ಯಾಂಡ್ ಮೇಲ್ಗಡೆ ಎಲ್ಲ ಗಿಡಗಳನ್ನು ನೀವು ಇಟ್ಬಿಟ್ಟು ಕೆಳಗಡೆ ಈ ಥರದ್ದೊಂದು ಹಸಿರದ್ದು ಒಂದು ಮ್ಯಾಟ್ ಬರುತ್ತಲ್ಲ, ಆ ಮ್ಯಾಟನ್ನು ತರಿಸ್ಕೊಂಡ್ಬಿಟ್ಟು ಆ ಮ್ಯಾಟ್ ಮೇಲ್ಗಡೆ ಇಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ನಾವು ಸೈಡಿಗೆಲ್ಲ ಈ ಕಡೆ ಮ್ಯಾಟ್ ಸೈಡಿಗೆಲ್ಲ ಜಾಗ ಇದೆಯಲ್ಲ, ಅಲ್ಲೆಲ್ಲ ಬೇಕಾದರೆ ನಾವು ಇನ್ನೂ ಒಂದು ಗಿಡಗಳನ್ನೆಲ್ಲ ನಾವು ಇಟ್ಕೋಬೋದು ಸ್ನೇಹಿತರೆ.
ಈ ಕಡೆ ಎಲ್ಲ ಸೈಡಿಗೆಲ್ಲ ಹೂವಿನ ಗಿಡ, ಆಮೇಲೆ ಮನೆಯಲ್ಲೇ ಒಳಗಡೆ ಇಟ್ಕೊಂಡು ಇರುವಂಥ ಗಿಡಗಳು, ಅವನ್ನೆಲ್ಲ ನಾವು ಈ ಕಡೆ ಸೈಡಿಗೆಲ್ಲ ಇನ್ನೂ ಇಡ್ಬೋದು. ಇನ್ನೂ ಜಾಗ ಇದೆ ನೋಡಿ, ತುಂಬ ಕಡೆ ಎಲ್ಲ ಇಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ದೂರದಿಂದ ತೋರಿಸ್ತೀನಿ ನೋಡಿ, ಈ ಥರ ಕಾಣುತ್ತೆ. ಮನೆಯಲ್ಲಿ ಈ ಥರ ಹಸುರ್ದು ಅಂತ ಗಿಡಗಳು ಇರೋದ್ರಿಂದ ನಮಗೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಬೆಳಗ್ಗೆ ನಾವು ಎದ್ದ ತಕ್ಷಣ ಈ ಹಸಿರು ಗಿಡಗಳನ್ನ ನೋಡೋದ್ರಿಂದ ನಮ್ಮ ಮನಸ್ಸಿಗೆ ತುಂಬ ಖುಷಿ ಅನಿಸುತ್ತೆ. ನಾವು ಸಾಕಿರೋ ಗಿಡನೇ ನೋಡಪ್ಪ ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ, ಇಷ್ಟು ಹಸೂರು ಬಂದಿದೆಯಲ್ಲ ಅಂತ ಖುಷಿ ಆಗುತ್ತೆ. ಈ ಮನೆ ಪ್ಲಾಂಟ್ ಗಿಡ, ವಾಸ್ತು ಗಿಡ ಇವೆಲ್ಲವೂ ನಾವು ಮನೆಯಲ್ಲಿ ಇಟ್ಟು ಬೆಳೆಸೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಒಂದು ಸಂತೋಷ ಆಗುತ್ತೆ ಸ್ನೇಹಿತರೆ. ನಮ್ಮ ಮನೆಗೂ ಈ ಗಿಡಗಳಿರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಸ್ನೇಹಿತರೆ. ನೋಡಿ, ವಾಸ್ತು ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆಮೇಲೆ ಕಟ್ಟಿಂಗ್ಸ್ ತಂದು ಸೈಡಿಗೆ ಸಣ್ಣ ಪಾಟಲ್ಲಿ ಹಾಕಿ ಇಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಬೇಕಂದರೆ ನೀವು ಈ ಥರ ಪ್ಲಾಸ್ಟಿಕ್ ಹೂವುಗಳನ್ನು ಡೆಕೋರೇಷನ್ ಮಾಡಿ ಆ ಗಿಡಕ್ಕೆ ಹಾಕ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಮ್ಮ ಮನೇಲಿ ನಾನು ಈ ಥರ ವಾಸ್ತು ಗಿಡನ ಈ ಥರ ಹಸುರ್ದು ಮ್ಯಾಟ್ ತಂದುಬಿಟ್ಟು ನಾನು ಡೆಕೋರೇಷನ್ ಮಾಡಿದ್ದೀನಿ. ನೀವು ನಿಮ್ಮ ಮನೇಲಿ ಇದೇ ಥರ ವಾಸ್ತು ಗಿಡ ಇದ್ದರೆ ಈ ಥರ ಮ್ಯಾಟ್ ತಂದು ಅದ್ರ ಮೇಲ್ಗಡೆ ಒಂದು ಚಿಕ್ಕದೊಂದು ಈ ಥರ ಸ್ಟ್ಯಾಂಡ್ ಬರುತ್ತಲ್ಲ, ಈ ಥರ ಸ್ಟ್ಯಾಂಡ್ ಬಂದುಬಿಟ್ಟು ಆ ಸ್ಟ್ಯಾಂಡ್ ಮೇಲ್ಗಡೆ ನೀವೆಲ್ಲ ಸಣ್ಣ ಸಣ್ಣ ಪಾಟನ್ನು ಇಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಮ್ಮಲ್ಲಿರುವಂತಹ ವಾಸ್ತು ಗಿಡನ ನಾನಿವತ್ತು ನಿಮಗೆ ವಿಡಿಯೋ ಮೂಲಕ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಪೋರ್ಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್, ನಮಸ್ಕಾರ.